ಕಡಗಿಯಿಲಿಲ್ಲದ ಬಂಡಿ ಹೊಡಗಿಡುವುದ ಮಾನ್ಬೋದೆ, ಕಡಗಿಯಲು ಬಂಡಿಗಾದಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಗಿಲು ಕಾಣ ರಾಮನಾಥ ಅಂತ. ಅಂದ್ರೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಚಕಡಿ ತಂದೇನೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಂದರವಾಗಿರುವಂತ 2 ಎತ್ತ ತಗೊಂಡು ಬಂದೇನೆ. ಹಾಗೂ ನಾವೆಲ್ಲರೂ ಕೂಡ ಅಲಂಕಾರವಾಗಿ ಬಂದ್ರು ಕೂಡ ಯಾಕೆ ಚಕಡಿ ಬಿತ್ತು ಅಂತ ತಿಳ್ಕೊಂಡು ವಿಚಾರ ಮಾಡೋ ಸಂದರ್ಭದಾಗ ಅಲ್ಲೇ ಪಕ್ಕದಾಗ ಒಬ್ಬ ರೈತ ಕುಂತಿದ್ದಂತ. ಅವನೊಂದು ಮಾತು ಹೇಳಿದಂತ, ಗೌಡ್ರ ಏನಿಲ್ಲ ರೀ, ನೀವೇನ ಲಕ್ಷ ರೂಪಾಯಿ ಖರ್ಚು ಮಾಡಿ ಏನು ತಗೊಂಡು ಬಂದಿರಲ್ಲ ಈ ಚಕಡಿ ಸರಿಯಾಗಿ ಹೋಗ್ಬೇಕಂತಂದ್ರ ಕೇವಲ ಲಕ್ಷ ರೂಪಾಯಿ ಖರ್ಚು ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದಕ್ಕೆ 2 ರೂಪಾಯಿ ಒಂದು ಕೀಲ್ ಇತ್ತಂದ್ರ ಆ ಚಕಡಿ ಯಾವತ್ತಿಗೂ ಬಿಡುದಲ್ಲ ಅನ್ನೋದನ್ನ ಆ ಗೌಡನಿಗೆ ಆ ರೈತ ಹೇಳಿದಂತ. ಅಂದ್ರೆ ಉದ್ದೇಶ, ಒಂದು ಚಕಡಿ ನೇರವಾಗಿ ಹೋಗಬೇಕಾದ್ರೆ ಆ ಚಕಡಿಗೆ ಹೇಗೆ ಕೀಲ ಇಲ್ಲದೆ ಹೋದ್ರೆ ಚಕಡಿ ಹೆಂಗ ಗಾಲಿಗಳ ಬಿದ್ದು ಹೋಗ್ತಾವೋ ಹಂಗ ಮಹಾತ್ಮರ ಚರಿತ್ರೆ ಅನ್ನೋದು, ಮಹಾತ್ಮರ ಸುಳ್ಳುನುಡಿಗಳು ಅನ್ನೋದು ನಮ್ಮ ಜೀವನದೊಳಗೆ ಕೇಳದೆ ಹೋದ್ರ ಈ ಬದುಕು ಕೂಡ ನಾಶವಾಗಿ ಹೋಗ್ತದೆ. ಹಂಗಾಗಿ ಜೀವನದ ಸಾರ್ಥಕತೆ ಆಗಬೇಕಾದ್ರೆ ಇಂಥ ಮಹಾಯೋಗಿಗಳ ಪುಣ್ಯ ಪುರಾಣಗಳನ್ನ ಕೇಳುವುದು ನಮ್ಮೆಲ್ಲರ ಸೌಭಾಗ್ಯವಾಗಬೇಕು ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು.